Shri Mankal Vaidyaji, he recalled the services of the founders of Anjuman. He said that is on good education, but today is key to success, and for patients, one need to get educated. To study in Anjuman, he emphasized that you need not have any financial resources. Thanks to the sponsors and donors, that is the spirit of Anjuman. He also emphasized and requested the Anjuman management for a medical college by our ministers, Shri Mankal Vaidya Sir, District Minister, Honorable Minister for Fisheries, Port and Inland Transport, Government of Karnataka, to come on that stage. And I request Janab Syed Ahmed Parvez Sahab, Finance Secretary, Anjuman Hamia Muslimin, to escort him and present a floral. Now request Janab Mohiddin Ruknuddin Sahab, Executive Member of Anjuman Hamia Muslimin, to present the memento to our another distinguished guest, Shri Mankal Vaidyaji Sir, Honorable Minister for Fisheries, Port and Inland Transport, Government of Karnataka, who was also extremely busy but spared his valuable time for Anjuman and made it to the occasion. Thank you, sir. इफ्तिखार वतन अंजुमन अंजुमन वकार वतन अंजुमन अंजुमन इफ्तिखार वतन अंजुमन अंजुमन वकार वतन अंजुमन अंजुमन अर्ज़े भटकल में ये वजह हसनात है सिद्दीक़ मोइनज की सोबत है सिद्दीक़ मोइनज की सोबत है अंजुमन चश्माए फैज़ व बरक़ात है फ़िक्र हसन अंजुमन अंजुमन इफ्तिखार वतन अंजुमन अंजुमन वकार वतन अंजुमन अंजुमन ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರನ್ನು ಮತ್ತು ಇದನ್ನು ಪ್ರಾರಂಭ ಮಾಡಿದಂತ ಅವತ್ತಿನ ಕಾಲದಲ್ಲಿ 1919 ನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಇದರ ದೂರದೃಷ್ಟಿ ಯೋಜನೆಯನ್ನು ಹಮ್ಮಿಕೊಂಡಂತ ಅವತ್ತಿನ ಕಾಲದಂತಹ FA ಹಸನ್ ಇರಲಿ, IAS ಸಿದ್ದಿಕ್ ಇರಲಿ, MM ಸಿದ್ದಿಕ್ ಇರಲಿ, ಇನ್ನಿದೆಲ್ಲರೂ ಕೂಡ ನಾನು ಇವತ್ತು ನೆನಪಿಸಿಕೊಂಡು ಅವರಿಗೆ ವಿಶೇಷವಾದ ನಾವು ಸ್ಮರಿಸಿಕೊಂಡು ಗೌರವ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾವುದು ಸಂಸ್ಥೆ ದೂರದೃಷ್ಟಿತ ಯೋಜನೆ ಮುಖಾಂತರ ಹಮ್ಮಿಕೊಂಡು ಬಂದಿದ್ದೀರಾ, ಅದ್ರ ಬಗ್ಗೆ ಇಷ್ಟು ದೊಡ್ಡ ಹೆಮ್ಮರವಾಗಿ ಬೆಳೆದುಕೊಂಡು ಬಡ್ಕಲ್ ಮಾತ್ರ ಅಲ್ಲ, ಸುತ್ತಮುತ್ತಲಿನ ಜಿಲ್ಲೆಗೆ ಮತ್ತು ಗ್ರಾಮಗಳಿಗೆ ಕೂಡ ದೊಡ್ಡ ಮಟ್ಟದ ಕೊಡುಗೆ ಕೊಡುವಂತ ಒಂದು ಸಂಸ್ಥೆ ಆಗಿ ಇವತ್ತು ಪರಿವರ್ತನೆ ಆಗುವಂತ ವಿಚಾರ ಕೂಡ ಇವತ್ತು ಆಗಿದೆ. ಅದಕ್ಕಾಗಿ ಅಂಜುಮನ್ನ ದೊಡ್ಡ ಆ ಒಂದು ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಹಾಗೂ ಆರೋಗ್ಯ ಕ್ಷೇತ್ರದ ತನ್ನ ಕೊಡುಗೆ ಕೊಟ್ಟದ್ದು ಅಪಾರವಾಗಿದ್ದುಕೊಂಡು ಸಮಸ್ತ ಬಡ್ಕಲದ ಮತ್ತು ಈ ಪ್ರದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅಂಜುಮನ್ ಕೊಟ್ಟ ಕೊಡುಗೆಯನ್ನು ಕೂಡ ನಾನು ನೆನೆಸಲಿಕ್ಕೆ ನಾನು ಇವತ್ತು ಬಯಸುತ್ತೇನೆ. ಅದಕ್ಕೆ ನಾನು ಒಂದೇ ಮಾತನ್ನು ನಾನು ಹೇಳಬೇಕಾದ್ರೆ, ಅಂಜುಮನ್ನ ಎಲ್ಲ ಸಂಸ್ಥೆಯು ಅದು ಯಾವ ಕೆಲಸ ಅಂತ ಹೇಳಿದ್ರೆ ಇದು ದೇಶದ ಕೆಲಸ, ಇದು ದೇಶದ ಪ್ರೇಮ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಮಾರ್ಗದ ಬದಿಯಲ್ಲಿ ನಿಂತು ಮೈಕ್ ತೆಗೆದು ನಾಲ್ಕು ಯಾರಿಗೆ ಬೈದ್ರೆ ಅದು ನಿಜವಾದ ದೇಶ ಪ್ರೇಮ ಅಲ್ಲ. ನಿಜವಾದ ದೇಶ ಪ್ರೇಮ ಯಾವುದಂತ ಹೇಳಿದ್ರೆ, ಇಂಥ ಗ್ರಾಮೀಣ ಮಟ್ಟದಲ್ಲಿ ಇಂಥ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಇಲ್ಲಿಯ ಜನಸಾಮಾನ್ಯ ಮಕ್ಕಳನ್ನು ಅವರ ತಂದೆ ತಾಯಂದಿರ ಆಸ್ತಿ ಸಂಪತ್ತು ಮಾತ್ರ ಅಲ್ಲ, ತಂದೆ ತಾಯಂದಿರ ಆಸ್ತಿ ಸಂಪತ್ತು ಜೊತೆಯಲ್ಲಿ ಈ ದೇಶ ಸಂಪತ್ತಾಗಿ ಮಾರ್ಪಡ್ತೀರಲ್ಲ, ಅದು ನಿಜವಾದ ದೇಶ ಪ್ರೇಮಕ್ಕಾಗಿ ನಾನು ಬಹುಶಃ ಇವತ್ತು ಅಂಜುಮನ್ ಸಂಸ್ಥೆ ನಾನು ಅಭಿನಂದಿಸಿ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಹೇಳಿದ್ರೆ, ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಂತೇಳಿ ಪ್ರತಿಯೊಬ್ಬರ ಕನಸು. ಭಾರತ ದೇಶ ವಿಶ್ವದಲ್ಲೇ 1ನೇ ಸ್ಥಾನಕ್ಕೆ ಬರ್ಬೇಕಾದ್ರೆ ಅದು ನಾವು ಶಾಸಕರು ಮತ್ತು ಮಂತ್ರಿಗಳು ವಿಧಾನಸಭೆಯಲ್ಲಿ ಕೂತ್ಕೊಂಡು ಬಲಿಷ್ಠರಾದರೆ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಸಂಸದರು ಮತ್ತು ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳುವಂತ ಮಂತ್ರಿಗಳು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. AC ರೂಮ್ ಅಲ್ಲಿ ಕೂತ್ಕೊಳ್ಳುವಂತ IAS ಅಧಿಕಾರಿಗಳು
ಮತ್ತು ಎಸಿ ರೂಮ್ ಅಲ್ಲಿ ಕೂತ್ಕೊಳ್ಳುವಂತಹ ವ್ಯಾಪಾರಸ್ಥರು ಬಲಿಷ್ಠರಾದರೂ ಕೂಡ ಭಾರತ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಿಲ್ಲ. ಭಾರತ ದೇಶ ಬಲಿಷ್ಠವಾಗಬೇಕಾದ್ರೆ ಅದು ಕ್ಲಾಸ್ ರೂಮ್ ಅಲ್ಲಿ ಕಲಿಯುವಂತ ವಿದ್ಯಾರ್ಥಿನಿಯರು, ಪ್ಲೇ ಗ್ರೌಂಡ್ ಅಲ್ಲಿ ಆಡುವಂತ ವಿದ್ಯಾರ್ಥಿನಿಯರು ನೀವು ಬಲಿಷ್ಠವಾದಾಗ ಮಾತ್ರ ಈ ದೇಶ ಬಲಿಷ್ಠವಾಗಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಬೇಕಾಗುವಂತ ಎಲ್ಲಾ ವ್ಯವಸ್ಥೆಯನ್ನು ಕೂಡ ಇವತ್ತು ಅಂಜುಮನ್ ಸಂಸ್ಥೆ ಈ ಪ್ರದೇಶದಲ್ಲಿ 100 ವರ್ಷಕ್ಕಿಂತ ಅಧಿಕ ಕಾಲ ಕೊಟ್ಟಿದೆ ಅಂತ ನಾನು ಬಹಳ ಹೆಮ್ಮೆಯಿಂದ ನಾನು ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ಇದು ನಿಜವಾದ ದೇಶಕ್ಕೆ ಕೊಡುವಂತ ಅತ್ಯಂತ ದೊಡ್ಡ ಮಟ್ಟದ ಕೊಡುಗೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಮುಟ್ಟಿಸ್ತಾನೆ ಅಂತ ಎನಿಸಿದಾಗ 10-15 ವರ್ಷಗಳಲ್ಲಿ ನಿಮ್ಮ ಮಗ ಮತ್ತು ಮಗಳು ಯಾವ ಸ್ಥಾನಕ್ಕೆ ಮುಟ್ತಾರ ಅಂತ ಹೇಳಿ ಯಾರಿಂದಲೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸ್ಥಾನಕ್ಕೆ ಮುಟ್ಟುವಂತ ಕೆಲಸ ಆಗ್ತದೆ. ಆ ಕನಸು ನಿಮ್ಮ ಕನಸು ಇವತ್ತು ಆಗ್ಬೇಕು. ಇವತ್ತು ಬಹುಶಃ ನಮ್ಮ ಅಂಜುಮನ್ ಸಂಸ್ಥೆಯಲ್ಲಿ, ಯೂನುಸ್ ಕಾಲೇಜಿರಲಿ, ನಮ್ಮೆಲ್ಲ ಬರ್ಕಲ್ ಹಿರಿಯರಿರಲಿ, ಈ ಕಾರ್ಯಕ್ರಮ ಯಾವುದೇ ನಾನು ಹೇಳಿದೆ ಸೆಷನ್ ಇದೆ, ಬಹಳ ಕಷ್ಟದ ಪರಿಸ್ಥಿತಿ ಇಲ್ಲ, ಯಾವುದೇ ಕಾರಣದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಬರಲೇಬೇಕು. ನಾವು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ ಇವತ್ತು ಕರೆದಿದ್ದೇವೆ, ಬರಲೇಬೇಕಂತ ಹೇಳಿಕೊಂಡು ಬಹುಶಃ ಇವತ್ತು ನನ್ನನ್ನು ಬಹಳ ಪ್ರೀತಿಪೂರ್ವಕವಾಗಿ ನನ್ನನ್ನಿರಲಿ, ಡಿಸ್ಟ್ರಿಕ್ಟ್ ಮಿನಿಸ್ಟರ್, ಯೂನಿವರ್ಸಿಟಿ ಚಾನ್ಸಲರ್ ಎಲ್ಲ ಕರೆದಿದ್ದಾರೆ. ಯಾಕೆ ಒಂದು ನಾನು ಶಾಸಕರು, ಮಂತ್ರಿ ಆಗಿದ್ದೇನೆ, ಇವರೆಲ್ಲ ಫ್ರೆಂಡ್ ಕೂಡ ಆಗಿದ್ದೇನೆ. ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನೆಲ್ಲ ಯಾಕೆ ಕರೆದಿದ್ದಾರೆ, ಎಲ್ಲಕ್ಕಿಂತ ಜಾಸ್ತಿ ನಮ್ಮನ್ನು ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ 40-45 ವರ್ಷಗಳ ಹಿಂದೆ ನಿಮಗೆ ನಾವು ಕೂಡ ಅಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ನಾವು ಕೇಳ್ತಾ ಇದ್ದೇವೆ. 40-45 ವರ್ಷ ಹಿಂದೆ ನಿಮಗೆ ಅಲ್ಲಿ ಕೂತಂತ ಯುಟಿ ಕಾರ್ಯದಲ್ಲಿ ಮಂಕಲವೇದ ಎಂ ಖಾನ್ ಅವರು ಇವತ್ತು ನಾನು ರಾಜ್ಯದ ವಿಧಾನಸಭೆಯ ಸಭಾಧ್ಯಕ್ಷ ಕೂತ್ಕೊಳ್ಳೋದಾದ್ರೆ, ಮಂಕಲವೇದ ಉಸ್ತುವಾರಿ ಮಂತ್ರಿ ಆಗೋದಾದ್ರೆ, ಎಂ ಖಾನ್ ವೈಸ್ ಚಾನ್ಸಲರ್ ಆಗೋದಾದ್ರೆ ಅದು ದೇವರು ಅಲ್ಲಾಹ್ ತಾಲಾ ನಮ್ಗೆ ಮಾತ್ರ ಅಲ್ಲ, ನಿಮ್ಮ ಮಕ್ಕಳಿಗೆ ಎಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾನೆ. ಅವರು ನಮ್ಗಿಂತ ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿ ನಮ್ಮನ್ನೆಲ್ಲ ಇವತ್ತು ಪ್ರೇರಣೆ ಆಗಿ ಒಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದ ಕಾರಣ ನೀವು ಇವತ್ತೆಲ್ಲ ಬಂದು ನಮ್ಮನ್ನು ನೋಡಿ ಸಂತೋಷ ಪಟ್ಟು ಹೋಗುದಲ್ಲ, ನೀವಲ್ಲಿ ಕೂತ್ಕೊಂಡು ಮುಂದಿನ 20-35 ವರ್ಷಗಳಲ್ಲಿ ಇದಕ್ಕಿಂತ ದೊಡ್ಡ ಸ್ಥಾನಕ್ಕೆ ನಮ್ಮ ತನ್ನ ಮಕ್ಕಳನ್ನು ನಾವು ಹೇಗೆ ಕರ್ಕೊಂಡು ಹೋಗ್ಬೇಕು ಆಲೋಚನೆ ಮಾಡಿ, ಹಠ ಹಿಡಿದು, ಛಲ ಹಿಡಿದು ಅದಕ್ಕೆ ಬಹುಶಃ ಇವತ್ತು ಮುಂದೆ ತೆಕ್ಕೊಂಡು ಜವಾಬ್ದಾರಿಯನ್ನು ಪ್ರತಿಯೊಂದು ತಂದೆ ತಾಯಿಂದಿರು ಕೂಡ ಇವತ್ತು ವಹಿಸ್ಬೇಕನ್ನ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಅದಕ್ಕಾಗಿ ನನ್ನ ತಾಯಿಂದಿರಿಗೆ ಯಾವತ್ತೂ ನಾನು ಹೇಳ್ತಾ ಇರ್ತೇನೆ, ಬಡತನದಲ್ಲಿ ಹುಟ್ಟಬಹುದು, ನೀವು ಬಡತನದಲ್ಲಿ ಸಾಯ್ಬೇಕಂದ್ರೆ ನಿಮ್ಗೆ ಯಾರು ಕೂಡ ಹೇಳಿಲ್ಲ. ನಿಮ್ಮ ಬಡತನ ಕಷ್ಟವನ್ನು ದೂರ ಮಾಡಿ ನಿಮ್ಮ ತಂದೆ ತಾಯಂದಿರಿಗೆ ಸ್ವಾಭಿಮಾನದ ಬದುಕನ್ನು ಕಂಡು ನಿಮ್ಗೆಲ್ಲರಿಗೂ ಕೂಡ ನೆಮ್ಮದಿಯ ಜೀವನ ಸಾಗಿಸುವಂತೆ ಕಲಿಸಿದರೆ ಅದು ಶೈಕ್ಷಣಿಕ ಕ್ಷೇತ್ರ ಮಾತ್ರ ಸಾಧ್ಯ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಅದಕ್ಕಾಗಿ ಎಷ್ಟೇ ಕಷ್ಟ ಆದರೂ ಕೂಡ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಒತ್ತು ಕೊಟ್ಟು ಬಹುಶಃ ದೊಡ್ಡ ಹಂತಕ್ಕೆ ನಿಲ್ಲಿಸುವಂತ ಕೆಲಸ ಮಾಡಿ. ತಾವೆಲ್ಲರೂ ಕೂಡ ವ್ಯಾಪಾರದಲ್ಲಿ ಬಹಳ ಹುಷಾರಿದ್ದು ನಮಗೆಲ್ಲರೂ ಕೂಡ ಗೊತ್ತಿದೆ. ಅದನ್ನೇ ನಿಮ್ಮ ಜೀವನಕ್ಕೂ ಹಿಂದಿನೆಲ್ಲ ಹಿರಿಯರು ವ್ಯಾಪಾರ ವ್ಯಾಪಾರ ಬಹಳ ಹುಷಾರಿದ್ದಾರೆ. ಆವತ್ತಿನ ಕಾಲವೂ ಬೇರೆ. ಅದೇ 100 ವರ್ಷ ಆಗಲೇ ಬರೇ ಬಿಸ್ನೆಸ್ ಅಲ್ಲಿ ಹೋಗ್ಬೇಕಂದ್ರೆ ಆಗುದಿಲ್ಲ. ಎಲ್ಲಾ ಫೀಲ್ಡ್ ಅಲ್ಲಿ ಇಂಜಿನಿಯರ್ ಆಗ್ಬೇಕು, ಅಡ್ವೊಕೇಟ್ ಆಗ್ಬೇಕು, ಪೊಲೀಸ್ ಆಫೀಸರ್, ಲಾ ಆಗ್ಬೇಕು, ಎಲ್ಲ ಹಂತದಲ್ಲಿ ಕೂಡ ಬೇರೆ ಬೇರೆ ನೀವು ರೀತಿಯಿಂದ ಬಹುಶಃ ಈಗಲೇ ಅದು ಕಮ್ಯುನಿಟಿ ಎಲ್ಲಾ ಫೀಲ್ಡ್ ಅಲ್ಲಿ ಕೂಡ ಸಮಾಜದ ಎಲ್ಲಾ ಫೀಲ್ಡ್ ನಲ್ಲಿ ಕೂಡ ಸಂಪೂರ್ಣವಾಗಿ ಸ್ಪ್ರೆಡ್ ಆಗಿಕೊಂಡು ನಿಮಗೆ ಬಹುಶಃ ಮುಂದಿನ 5-10 ವರ್ಷ ಹೋಗುವಾಗ ನಿಮ್ಮ ಬಡ್ಕಲ್ನವರು ಬಹುಶಃ ಈ ಪ್ರದೇಶದ ಎಲ್ಲಾ ಜಾತಿಯಲ್ಲಿ ಮತದವರು ಬಡ್ಕಲ್ನವರು ಬಹುಶಃ IAS ಆಫೀಸರ್ ಆಗಿ ನಾವು ಕಾಣುವಂತ ಅವಕಾಶ ಆಗಬೇಕು. ಎಲ್ಲರೂ ನೀವು ದೊಡ್ಡ ದೊಡ್ಡ ಆಸ್ಪತ್ರೆ ಹೋದ್ರೆ ಇವರು ಬಹುಶಃ ನಮ್ಮ ಬಡ್ಕಲ್ನ ದೊಡ್ಡ ಡಾಕ್ಟರ್ ಅಂತ ಇರಬೇಕು. ಇನ್ನೊಂದು ಕಡೆ ಈ ರೀತಿಯ ದೊಡ್ಡ ಮಟ್ಟದ ಕನಸು ಕಾಣುವಂತ ಜವಾಬ್ದಾರಿ ನೀವೆಲ್ಲರೂ ಇವತ್ತು ಜವಾಬ್ದಾರಿ ಇರ್ತವೆ. ಅದಕ್ಕಾಗಿ ಇವತ್ತು ಅಂಜುಮನ್ ಸಂಸ್ಥೆ ಇವತ್ತು ಪ್ರಾರಂಭ ಇವತ್ತು ಅವತ್ತಿನ ಕಾಲದಲ್ಲಿ ಅವರು ಇವತ್ತು ಮಾಡಿದ್ದಾರೆ ಮತ್ತು ಅದನ್ನು ಇವತ್ತು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ನಮ್ಮ ಶಿಕ್ಷಣ ಜೊತೆಯಲ್ಲಿ ಪ್ರೀತಿ, ವಿಶ್ವಾಸ, ಸೋದರದ ತಾಳ್ಮೆ ಎಲ್ಲ ಮೈಗೂಡಿಸುವ ಜವಾಬ್ದಾರಿ ಅದೆಲ್ಲ ನಿಮ್ಮ ಮಕ್ಕಳ ಇವತ್ತು ಜವಾಬ್ದಾರಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ದ್ವೇಷ ಮುಕ್ತ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ದ್ವೇಷ ಮುಕ್ತವಾದ ಮನೆ ನಿರ್ಮಾಣ ಮಾಡಲು ನಮಗೆ ಅತಿ ಅಗತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇಲ್ಲಿ ಕಲಿಯುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣ ಮಾತ್ರ ಅಲ್ಲ, ನಾನು ಬೇರೆ ಬೇರೆ ಕಡೆ ಹೋದಾಗ ನಾನು ಹೇಳಿದೆ, ಓನ್ಲಿ IQ ಇಸ್ ನಾಟ್ ಇಂಪಾರ್ಟೆಂಟ್, ಇಂಟೆಲಿಜೆಂಟ್. ನಾವೆಲ್ಲ ಶಾಲೆಗೆ ಹೋಗ್ತಾ ಇದ್ದಾಗ ಇಂಟೆಲಿಜೆಂಟ್ ಇಂಪಾರ್ಟೆಂಟ್, ಒಂದು ಮಾತಿದೆ ಬಹಳ ಹುಷಾರು ಅಂತ ಅನ್ನಿಸ್ತದೆ. ಬಟ್ ನಮ್ಮ ಜೀವನ ಸಕ್ಸಸ್ ಆಗಲಿಕ್ಕೆ IQ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್. ನಿಮ್ಮ ಮಕ್ಕಳು ಭವಿಷ್ಯ ದಿನಗಳಲ್ಲಿ ಅವ್ರಿಗೆ ಬರುವಂತೆಲ್ಲ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸಿಕೊಂಡು ಬಹುಶಃ ನೆಮ್ಮದಿಯ ವಾತಾವರಣ ಇದ್ದುಕೊಂಡು ಎಲ್ಲರೂ ಸಂತೋಷಪಡುವ ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಅವನಿಗೆ ಬರೇ ಮಾರ್ಕ್ ಮತ್ತು IQ ಇದ್ದರೆ ಮಾತ್ರ ಸಾಕಾಗುವುದಿಲ್ಲ. IQ ಜೊತೆಯಲ್ಲಿ ಸ್ವಲ್ಪ EQ ಕೂಡ ಅಗತ್ಯ. EQ ಅಂತ ಹೇಳಿದ್ರೆ ದಟ್ಸ್ ಇಮೋಷನಲ್ ಕಾಂಟೆಂಟ್, ಮಾನವೀಯತೆ, ಪ್ರೀತಿ, ವಿಶ್ವಾಸ, ಸೋದರತೆ. ನೀವು ಬಿಸ್ನೆಸ್ ಮ್ಯಾನ್ ಆಗಿ, ಇಂಜಿನಿಯರ್ ಆಗಿ, ಅಡ್ವೊಕೇಟ್ ಆಗಿ, ಪೊಲೀಸ್ ಏನ್ ಬೇಕಾದ್ರೆ ಆಗಿ,
ಆದರೆ ನಿಮಗೆ ಮಾಡಬೇಕು ಮತ್ತು ಪ್ರೀತಿಯಿಂದ ಆ ಕೆಲಸ ಮಾಡೋ ಮನೋಭಾವವನ್ನು ತಾಳ್ಮೆಯಿಂದ ಮೈಗೂಡಿಸುವ ಜವಾಬ್ದಾರಿ ಅದು ಈಗಿಂದಲೇ ನನ್ನ ಮಕ್ಕಳಿಗೆ ಪ್ರಾರಂಭ ಆಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಸ್ಟೂಡೆಂಟ್ ಶುಡ್ ಇನ್ಕಲ್ಬ್ರೇಟ್ ನಾವು ವಿತ್ ದೇರ್ ಪರ್ಸನಾಲಿಟಿ. ಈಗಲೇ ಸಣ್ಣ ಸಣ್ಣದಿಂದ ಮತ್ತೆ ನಿಮಗೆ ಬೇರೆಲ್ಲ ಕೂಡ ದುಡ್ಡು ಕೊಟ್ಟರೆ ಅಂಗಡಿಯಲ್ಲಿ ಸಿಗ್ತದೆ, ಇದೆಲ್ಲ ಕೂಡ ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ. ಇದಕ್ಕೋಸ್ಕರ ಸಣ್ಣದಿಂದಲೇ ಅದನ್ನು ಅಭ್ಯಾಸ ಮಾಡಿ ಮಾಡಿ ಅಷ್ಟು ಸುಲಭವಿಲ್ಲ, ಅದು ಮೈಗೂಡಿಸಿಕೊಂಡು ಬರುವಂತ ಅವಕಾಶ ಆಗ್ಬೇಕಾಗ್ತದೆ. EQ ಮೂವತ್ತು ಸೇರಿಕೊಂಡು ಬಹುಶಃ ಅತ್ಯುತ್ತಮವಾದ ಶಿಕ್ಷಣ ಕೊಡುವ ಮೂಲಕ ಅತ್ಯಂತ ಸತ್ಪ್ರಜ ವ್ಯಕ್ತಿತ್ವಕ್ಕೆ ಖಂಡಿತವಾಗಿ ಅವಕಾಶ ಸಿಗ್ತದೆ. ನಾನು ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳನ್ನು ಹೇಳೋದಿಷ್ಟೇ, ತಾಳ್ಮೆಗೆ ವಿಶೇಷವಾದ ಮಹತ್ವ ಇದೆ. ನಿಮಗೆ ತಾಳ್ಮೆ ಯಾರಿದೆಯಾ ನಿಮ್ಮ ಯಶಸ್ಸನ್ನು ಯಾರಿಂದಲೂ ಕೂಡ ತರಲಿಕ್ಕೆ ಸಾಧ್ಯವಿಲ್ಲ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಿಮಗೆ ತಾಳ್ಮೆಯಲ್ಲಿ ಮೈಗೂಡಿಸಿಕೊಂಡು ಬಂದ್ರೆ ಒಂದೊಂದು ದಿನ ನೀವು ಅತ್ಯುನ್ನತ ಮತ್ತು ಸಂತೋಷ ಜೀವನ ನೀವು ಖಂಡಿತವಾಗಿ ಮಾಡೇ ಮಾಡ್ತೀರ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ವಿಶ್ವಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸಲ್ಲಂ ಅವರ ತತ್ವ ಸಂದೇಶ ಏನು? ಮೊದಲ ತಾಳ್ಮೆಯಲ್ಲಿ ಇರಿ ಅಂತ. ಫಸ್ಟ್ ಬಹಳಷ್ಟು ಬೇರೆ ಬೇರೆ ವಿಚಾರ ಇದೆ. ತಾಳ್ಮೆಗೆ ಭವಿಷ್ಯತ್ವ ಇದೆ. ಆದ ಕಾರಣ ನಿಮ್ಮ ಯಶಸ್ಸಿನ ಗುಟ್ಟು ಮತ್ತು ಒಬ್ಬ ರಾಜ್ಯದ ಕಿರೀಟ ಯಾವುದು ಅಂತ ಹೇಳಿದ್ರೆ ಆ ಕಿರೀಟದಲ್ಲಿ ಎಷ್ಟು ವಜ್ರದೆ ಅಂತ ಹೇಳಿ ಬಹುಶಃ ರಾಜ್ಯದ ಕಿರೀಟ ಅಲ್ಲ. ಒಬ್ಬನ ರಾಜ್ಯದ ಕಿರೀಟ ಯಾವುದು ಅಂತ ಹೇಳಿದ್ರೆ ಅವನೆಷ್ಟು ತಾಳ್ಮೆ ಇದೆ ಅದು ಒಂದು ದೊಡ್ಡ ಕಿರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಮ್ಮ ಎಲ್ಲ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿಗಳ ಕಿರೀಟ ಇತ್ತು ಆಗ್ಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂತ. ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೂ ನಮಗೆ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ನಾವೆಲ್ಲರೂ ಕೂಡ ಅದನ್ನು ಹೆಮ್ಮೆ ಪಡಬೇಕು. ಭಾರತ ದೇಶ ನಾವು ವಿಶ್ವದ ಯಾವುದೇ ದೇಶಕ್ಕೆ ಹೋದ್ರೆ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇವಾಗ ಬೇರೆ ಬೇರೆ ದೇಶಗಳಿಂದ ವ್ಯಾಪಾರಕ್ಕೋಸ್ಕರ ಇರ್ತಾ ಇರೋದು. ಆದ್ರೆ ಏನಿದ್ರು ಕೂಡ ಎಲ್ಲ ನೋಡುವಾಗ ಒಂದು ಅಂದಾಜಿಗೆ ಒಂದು ಕಾಲಘಟ್ಟದಲ್ಲಿ ಬರ್ತದೆ ನಮಗೆ ಭಾರತದಲ್ಲಿ ಬೆಟರ್ ಮಾರ ಎಲ್ಲ ವಿಚಾರದಲ್ಲಿ ಕೂಡ ಅಂತ ಹೇಳಿಕೊಂಡು. ಆದ ಕಾರಣ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಸರ್ವ ಇವತ್ತು ಜವಾಬ್ದಾರಿ ಇವತ್ತು ಆಗುವಂತ ಅವಕಾಶ ಇವತ್ತು ಆಗಿದೆ. ಇದೇ ಸಂಸ್ಥೆಯಲ್ಲಿ ಓದುವಲ್ಲಿ ನಾನು ತಿಳ್ಕೊಂಡಂತ ಉದ್ದೇಶ ಇಷ್ಟೇ, ಶಿಕ್ಷಣ ಇಲ್ಲದೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ಆಗ ಯೋಚನೆ ಮಾಡೋದಂತ. ಈಗ ನಾವು ಯಾವ್ಯಾವ ಕೋರ್ಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆ. ಅವರು ಆಗ ಒಳ್ಳೆಯ ಶಿಕ್ಷಣ ಕೊಡಬೇಕು ಭಟ್ಕಳದವರಿಗೆ. ಈಗ 6,500 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಲಕ್ಷಗಟ್ಟಲೆ ವಿದ್ಯಾರ್ಥಿಗಳು ಇಲ್ಲಿ ಓದಿ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಉದ್ಯೋಗವನ್ನು ತಗೊಂಡಿದ್ದಾರೆ, ಜೀವನವನ್ನು ರೂಪಿಸ್ತಾ ಇದ್ದಾರೆ. ಇದಕ್ಕೆ ಕಾರಣ ಅಂಜುಮನ್ ಸಂಸ್ಥೆ. ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಹೇಳಿದ್ರು ಎಲ್ಲದಕ್ಕೂ ಮುಖ್ಯವಾಗಿ ತಾಳ್ಮೆ ಇರಲೇಬೇಕು. ಯಾವ ಸಂದರ್ಭದಲ್ಲೂ 10 ನಿಮಿಷ ಸುಮ್ಮನೆ ಆದ್ರೆ ಆ ಸಮಸ್ಯೆ ತನ್ನಷ್ಟಿಗೆ ಪರಿಹಾರ ಆಗಿ ಹೋಗ್ಬಿಡ್ತದೆ. ಅದೇ 10 ನಿಮಿಷ ಮುಂಚಿತವಾಗಿ ನಾವು ಏನಾದ್ರೂ ದುಡುಕಿದ್ರೆ ಆಗಬಾರ್ದು ಆಗ್ಬಿಡ್ತದೆ. ಹಾಗಾಗಿ ತಾಳ್ಮೆ ಬೇಕು. ತಾಳ್ಮೆಯ ಕೇಂದ್ರ ಬಿಂದು ಶಿಕ್ಷಣ. ಶಿಕ್ಷಣ ಇತ್ತು ಅಂತ ಆದ್ರೆ ಯೋಚನೆ ಮಾಡ್ತಾರೆ. ಹಾಗಾಗಿ ಶಿಕ್ಷಣ ಬಹಳ ಅಗತ್ಯ. ಇಲ್ಲಿ ನಾನು ತಿಳ್ಕೊಂಡಂತದ್ದು, ನಾವು ಎಷ್ಟು ಇಂಜಿನಿಯರಿಂಗ್ ಸ್ಟೂಡೆಂಟ್ ಬೇರೆ ಬೇರೆ ಕೋರ್ಸ್ ಮಾಡಲಿಕ್ಕೆ ಎಲ್ಲ ಈ ಭಟ್ಕಳ ತಾಲೂಕಿನ ವಿದ್ಯಾರ್ಥಿಗಳ ಕಳಿಸ್ತೇವೆ. ಒಂದು ಬಹಳ ಸಂತೋಷವಾಗಿದ್ದು, ಇಲ್ಲಿ ಓದಬೇಕಾದ್ರೆ ಹಣ ಇರಬೇಕು ಅನ್ನೋದಿಲ್ಲ. ಇದು ಬಹಳ ಮುಖ್ಯವಾದದ್ದು. ಯಾವುದೇ ಒಂದು ಸಂಸ್ಥೆಯಲ್ಲಿ ಹಣ ಇಲ್ಲದೆ ಶಿಕ್ಷಣ ಸಿಗೋದಿಲ್ಲ. ಇಲ್ಲಿ ಹಾಗಲ್ಲ, ದಾನಿಗಳಿದ್ದಾರೆ. ನಾವು 10 ಮಂದಿ ಮಕ್ಕಳಿಗೆ ಶಿಕ್ಷಣ ಕೊಡ್ತೇವೆ, ಅದರ ವೆಚ್ಚವನ್ನು ಭರಿಸ್ತೇವೆ. ಇದು ಬಹಳ ಮುಖ್ಯವಾದದ್ದು. ಈಗ ಯಾಕೆ ಎಷ್ಟು ಎತ್ತರಕ್ಕೆ ಬೆಳೆಯಿತು? ನೀವು ಇಲ್ಲಿಂದ ಕಷ್ಟಪಟ್ಟು ಓದಿ ಬೇರೆ ಬೇರೆ ದೇಶಕ್ಕೆ ಹೋಗಿ ದುಡಿದ ಹಣದಲ್ಲಿ ನಮ್ಮ ಸಂಸ್ಥೆಗೆ ಕೊಡಬೇಕು, ಅಥವಾ ಭಟ್ಕಳದ ಜನಕ್ಕೆ ಶಿಕ್ಷಣ ಕೊಡಬೇಕು, ಭಟ್ಕಳದ ಜನಕ್ಕೆ ಆರೋಗ್ಯದ ಸಲುವಾಗಿ ಕೊಡಬೇಕು. ಏನ್ ಮಾಡಿದ್ರೆ ಭಟ್ಕಳವನ್ನ ಅಭಿವೃದ್ಧಿ ಮಾಡಬಹುದು. ಸರ್ಕಾರದ ಜನಪ್ರತಿನಿಧಿಗಳಿಗಿಂತ ಹೆಚ್ಚು ಭಟ್ಕಳದಿಂದ ಬೇರೆ ಬೇರೆ ದೇಶದಲ್ಲಿದ್ದಂತ ತಾವೆಲ್ಲ ಯೋಚನೆ ಮಾಡ್ತಾ ಇದ್ರಲ್ಲ, ಅಲ್ಲಿ ಅಭಿವೃದ್ಧಿಸ್ಬೇಕು. ಇದು ಬಹಳ ಮುಖ್ಯವಾದ. ನಮ್ಗೆ ಆಗಾಗ ಕರೀತಾ ಇರ್ತಾರೆ, ಕರೆದಾಗ ಏನೂ ಇಲ್ಲ ಅಂತ ಇಲ್ಲ. ಈಗ ಬೇಕಾಗುದು ನಮಗೆ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಬೇಕು. ಹಾಸ್ಪಿಟ್ಲ್ ಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಮಾಡಲೇಬೇಕು, ಇಲ್ಲಾಂದ್ರೆ ಹಾಸ್ಪಿಟ್ಲ್ ನಡೆಸಲಿಕ್ಕೆ ಆಗುದಿಲ್ಲ. ನಿಮ್ಗೆ ಬಹಳ ಸುಲಭ ಅಂದ್ರೆ ನಿಮ್ಮ ಹತ್ರ ಹಣದ ಜೊತೆಯಲ್ಲಿ ಹೆಚ್ಚು ಕಡಿಮೆ ನಿಮ್ಮ ಎಲ್ಲರ ಮನೆಯಲ್ಲೂ ಡಾಕ್ಟರ್ ಇದ್ದಾರೆ, ಅಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ತಾವು.
ಇದು ಬಹಳ ಮುಖ್ಯವಾದದ್ದು. ಡಾಕ್ಟರ್ ಬೇಕೇ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶದಲ್ಲಿ ನಮ್ಮ ಭಟ್ಕಳದ ಡಾಕ್ಟರ್ ಹೋಗಿ ಹೆಸರು ಮಾಡ್ತಾ ಇದ್ದಾರೆ. ಅವರಿಗೆ ಇಲ್ಲಿ ಅವಕಾಶ ಸಿಗಬೇಕು ಅಂದ್ರೆ ಮೆಡಿಕಲ್ ಕಾಲೇಜ್ ಮಾಡಲೇಬೇಕು. ನಮ್ದಂತೂ ಸಂಪೂರ್ಣವಾದಂಥ ಸಹಾಯ ಸಹಕಾರ ಇದೆ. ನಮ್ಮ ಉದ್ದೇಶ ಈ ಭಾಗದಲ್ಲಿ ಎಲ್ಲೂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ನಾವು ಮಂಗಳೂರಿಗೆ ಹೋಗ್ಬೇಕು, ಇಲ್ಲ ಮಣಿಪಾಲಕ್ಕೆ ಹೋಗ್ಬೇಕು. ಅಲ್ಲಿ ಹೋಗೋದ್ರೊಳಗೆ ಎಷ್ಟೋ ಜನ ಸಾಕ್ತಿರ್ತಾರೆ, ಯಾಕೆಂದ್ರೆ ನಾವು ನೋಡಿದಂತು. ಹಾಗಾಗಿ ಇಲ್ಲಿ ಜಾಗ ಇದೆ, ವ್ಯವಸ್ಥೆ ಇದೆ, ಹಣ ಇದೆ, ಯಾವ ಕೊರತೆನೂ ಇಲ್ಲ. ಅದಕ್ಕೆ ಸಂಪೂರ್ಣವಾದಂಥ ಸಹಾಯ ಸಹಕಾರ ನಾವು ಮಾಡ್ತೇವೆ. ಅದಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಆಗಲಿಕ್ಕೆ ಬಿಡೋದಿಲ್ಲ. ನಿಮ್ದೇನು ಬೇರೆ ಬೇರೆ ದೇಶದಿಂದ ಬಂದು ಹೋಗಿ ಇಲ್ಲಿ ಬಂದು ನಮ್ಮ ಊರಲ್ಲಿ ನೀವು ಸೇವೆ ಸಲ್ಲಿಸ್ತಾ ಇದ್ರಿ, ಇದನ್ನ ಮತ್ತೆ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಎಲ್ಲೇ ಹೋದ್ರು ನಮ್ಮ ಊರು ಭಟ್ಕಳಂದರೆ ಇದು ಬಹಳ ಮುಖ್ಯವಾದಂಥದ್ದು. ಇಲ್ಲಿ ನಮಗೆ ಎಲ್ಲ ರೀತಿಯ ವ್ಯವಸ್ಥೆ ಇದ್ರೆ ಸಾಮಾನ್ಯ ಜನಕ್ಕೆ, ಬಡವರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗ್ತದೆ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಅಂಜುಮನ್ ಸಂಸ್ಥೆ ನಾವೇನು ಹೇಳುವಂಥದ್ದೇನಿಲ್ಲ ಅಥವಾ ನಾವು ಮಾರ್ಗದರ್ಶನ ಮಾಡುವಂಥದ್ದೇನಿಲ್ಲ, ನಿಮ್ಮಿಂದಲೇ ನಾವು ಕಲಿಬೇಕು. ಅಷ್ಟು ಅದ್ಭುತವಾಗಿ ತಾವೆಲ್ಲರೂ ಸೇರಿ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನು ಹೆಚ್ಚಿನ ರೀತಿಯಲ್ಲಿ ಹೇಳಿದ್ರು ಲಾ ಕಾಲೇಜ್ ಬೇಕೇ ಅಂತ, ಇದು ಅಗತ್ಯ. ಈ ಕಡೆ ಮೆಡಿಕಲ್ ಕಾಲೇಜ್ ಇದು ಎರಡು ಇಲ್ಲ, ನಮ್ಮ ಕರಾವಳಿಗಂತೂ ಇಲ್ಲವೇ ಇಲ್ಲ 5 ತಾಲೂಕಲ್ಲಿ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಆದಷ್ಟು ಬೇಗ ಮುಂದಿನ ದಿನದಲ್ಲಿ ಮಾಡುವಂತ ಕೆಲಸವನ್ನ ಮಾಡಿ. ನಮ್ಮ ಆಸೆ ಮಾಡಲೇಬೇಕು ಅನ್ನುವಂಥದ್ದು ಇತ್ತು. ಅದಕ್ಕೆ ನೀವೆಲ್ಲರೂ ಸಹಕಾರ ಮಾಡ್ತೀರಿ ಎಂದರೆ ನಾನು ತಿಳ್ಕೊಂಡಿದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ. ಶಿಕ್ಷಣದ ಬಗ್ಗೆನೂ ನಿಮಗೆ ಹೇಳುವಂಥದ್ದು ಏನೂ ಇಲ್ಲ, ಅಥವಾ ಬೇರೆ ಯಾವುದೇ ವಿಷಯದಲ್ಲೂ ನಿಮಗೆ ಹೇಳುವಾಗೆ ನಾವಿಲ್ಲ. ನಮಗೆ ನೀವು ಮಾರ್ಗದರ್ಶನ ಮಾಡ್ತಾ ಇದ್ದರು. ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಭಟ್ಕಳದಲ್ಲಾಗಲಿ ಅಥವಾ ಇಡೀ ರಾಜ್ಯದಲ್ಲಾಗಲಿ ಏನು ಮಾಡಬೇಕು ಅನ್ನೋದು ಕಂಡುಕೊಂಡಂಥವು ನಾನು. ಹಾಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ.